ಇನ್ನು ಕಾಂಗ್ರೆಸ್ ಕೂಡ ಸಂಘರ್ಷಕ್ಕೆ ರೆಡಿ ಆಗ್ತಾ ಇದೆ. ಲೋಕಸಭೆ ಚುನಾವಣೆಯನ್ನು ಇನ್ನಷ್ಟು ಸಮರ್ಥವಾಗಿ ಎದುರಿಸೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋತಾ ಇದೆ. ಅತ್ತ ಕಾಂಗ್ರೆಸ್ನ ನಾಯಕರು ಮುಂದಿನ ಹಂತದಲ್ಲಿ ಯಾವ ರೀತಿ ಚುನಾವಣೆ ಮಾಡಬೇಕು, ಹೇಗೆ ಚುನಾವಣೆ ನಡೆಸಬೇಕು ಅನ್ನುವಂಥ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಳೋ ಸಂಬಂಧಪಟ್ಟಂಥ ಒಂದು ಚುನಾವಣಾ ಸಮಿತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಚುನಾವಣಾ ಸಮಿತಿ ಸಭೆಯಲ್ಲಿ ಮುಂದೆ ಲೋಕಸಭಾ ಚುನಾವಣೆಗೆ ಯಾರ್ಯಾರು ಸ್ಪರ್ಧಿಸ್ತಾರೆ ಅವರೆಲ್ಲರ ಸಂಪೂರ್ಣ ವಿವರವನ್ನು ಅಟ್ಲೀಸ್ಟ್ 3 ಮಂದಿಯ ಅಭ್ಯರ್ಥಿಗಳನ್ನು ತಯಾರಿ ಮಾಡಿಕೊಳ್ಳುವಂಥ ಸೂಚನೆ ಕೂಡ ಕೊಡಲಾಗ್ತದೆ. ಹಾಗಾದರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದೆ, ಕಾಂಗ್ರೆಸ್ನ ನಿಲುವೇನು, ಕಾಂಗ್ರೆಸ್ ಆಯ್ಕೆ ಹೇಗೆ ಮಾಡುತ್ತೆ ತನ್ನ ಸಂಸದರ ಅಭ್ಯರ್ಥಿನ, ಇದೆಲ್ಲದರ ವಿವರ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ. ನೋಡಿ, ಆ ರೀತಿ ಯಾವುದೇ ಟಾಸ್ಕ್ ನಮಗಂತೂ ಗೊತ್ತಿಲ್ಲ. ಇಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಹೇಳಿರ್ತಾರೆ. ನಿರ್ಣಯ ಮಾಡ್ತಕ್ಕಂಥವ್ರು ಏನಿದಾರಲ್ಲ ಜನತಾ ಜನಾರ್ದನ. ಲೋಕಸಭಾ ಚುನಾವಣೆಯನ್ನು ಕಾಂಗ್ರೆಸ್ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ಇಷ್ಟು ದಿನಗಳ ಕಾಲ ಲೋಕಸಭಾ ಚುನಾವಣಾ ಅಭ್ಯರ್ಥಿಗಳ ಆಯ್ಕೆ ಆಮೆ ವೇಗದಲ್ಲಿ ಸಾಗ್ತಾ ಇತ್ತು. ಇದೀಗ ಸಮಯದ ಅಭಾವದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯನ್ನು ಹೈಕಮಾಂಡ್ ಗಂಭೀರವಾಗಿ ತೆಗೆದುಕೊಂಡಿದೆ. ಜನವರಿ 19ರಂದು ಸಂಜೆ 4 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಆಯೋಜನೆ ಮಾಡಲಾಗಿದೆ. ಸಭೆಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷ ಹರೀಶ್ ಚೌಧರಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಚುನಾವಣಾ ಸಮಿತಿ ಸದಸ್ಯರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 28 ಕ್ಷೇತ್ರದ ಸಂಯೋಜಕರಾಗಿರುವ ಸಚಿವರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. 28 ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಸುದೀರ್ಘ ಮಾತುಕತೆ ನಡೆಯಲಿದ್ದು, ಚರ್ಚೆ ಬಳಿಕ ಅಭ್ಯರ್ಥಿಗಳ ಹೆಸರು ಶಿಫಾರಸು ಮಾಡಲಿದೆ ಕೆಪಿಸಿಸಿ. ಅಂದಿನ ಸಭೆಯಲ್ಲಿ ಸಚಿವರ ಸ್ಪರ್ಧೆ ವಿಚಾರವಾಗಿಯೂ ಮಾತುಕತೆ ನಡೆಯುವುದು ಬಹುತೇಕ ನಿಶ್ಚಿತ. ಕಳೆದ ವಾರ ಸಚಿವರ ದಂಡೆ ದೆಹಲಿಗೆ ತೆರಳಿದ್ದರೂ ಕೂಡ ಸಚಿವರ ಸ್ಪರ್ಧೆ ವಿಚಾರಕ್ಕೆ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಹೈಕಮಾಂಡ್ ಕೇವಲ ಸಿದ್ಧತೆಯ ಸೂಚನೆಗಳನ್ನ ಮಾತ್ರ ಕೊಟ್ಟು ಕಳುಹಿಸಿತ್ತು. ಈಗಾಗಲೇ ಯಾರಿಗೆ ಹೇಳಿದ್ರೂ ಸ್ಪರ್ಧೆಗೆ ಸಿದ್ಧವಾಗಿರಬೇಕು ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜನವರಿ 19ರ ಸಭೆಯಲ್ಲಿ ಯಾವ ಸಚಿವರು ಸ್ಪರ್ಧೆ ಮಾಡ್ತಾರೆ, ಯಾರು ಮಾಡೋದಿಲ್ಲ ಎಂಬುದಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆ ಇದೆ. ಪ್ರಬಲ ಅಭ್ಯರ್ಥಿ ಕೊರತೆ ಹಿನ್ನೆಲೆಯಲ್ಲಿ ಒಂದೋ ಸಚಿವರು ಸ್ಪರ್ಧೆ ಮಾಡಬೇಕು, ಇಲ್ಲವಾದಲ್ಲಿ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರಬೇಕು. ಅಭ್ಯರ್ಥಿ ಗೆಲುವಿನ ಸಂಪೂರ್ಣ ಜವಾಬ್ದಾರಿ ಸಚಿವರ ಹೆಗಲಿಗೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಮಹತ್ವ ಪಡೆದಿರುವ ಚುನಾವಣಾ ಸಮಿತಿ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಲೋಕಸಭೆ ಅಭ್ಯರ್ಥಿ ಗೆಲ್ಲಿಸದಿದ್ರೆ ಮಂತ್ರಿಗರಿಗೆ ಕೋಕ್ ಎಂಬ ವಿಚಾರ ಕಾಂಗ್ರೆಸ್ನಲ್ಲಿ ಚರ್ಚೆಯಾಗ್ತಿದೆ. ಇದಕ್ಕೆ ಕಲಬುರಗಿಯಲ್ಲಿ ಸ್ಪಷ್ಟನೆ ನೀಡಿರುವ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ನಮ್ಮ ಪಕ್ಷದಲ್ಲಿ ಆ ರೀತಿ ಯಾರಿಗೂ ಟಾಸ್ಕ್ ಕೊಟ್ಟಿಲ್ಲ ಎಂದು ಹೇಳುತ್ತಲೇ ಜವಾಬ್ದಾರಿಯಿಂದ ಸಚಿವರು ಕೆಲಸ ಮಾಡಿ ಎಂದು ಹೇಳಿರಬಹುದು ಅಂತ ಮಾತನ್ನ ತೇಲಿಸಿದ್ದಾರೆ. ಜೊತೆಗೆ ಪ್ರಜಾಪ್ರಭುತ್ವದಲ್ಲಿ ನಾವು ನಮ್ಮ ಸಾಧನೆ ಹೇಳಬಹುದು ಅಷ್ಟೇ, ಚುನಾವಣೆಯಲ್ಲಿ ಸೋಲು ಗೆಲುವು ನಿರ್ಣಯ ಮಾಡೋರು ಜನ ಅಂತ ಹೇಳಿದ ಮಾತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದಂತಿತ್ತು. ನೋಡಿ, ಆ ರೀತಿ ಯಾವುದೇ ಟಾಸ್ಕ್ ನಮಗಂತೂ ಗೊತ್ತಿಲ್ಲ. ಅದು ಸ್ಪಷ್ಟವಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು. ಇದು ಒಂದು ಪ್ರಜಾಪ್ರಭುತ್ವ ಇದೆ. ನಮ್ಮ ಇಲ್ಲಿ ಚುನಾವಣೆಗಳಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ಬೋದೇ ವಿನಃ, ನಮ್ಮ ಸಾಧನೆಗಳನ್ನ ಹೇಳ್ಬೋದೇ ವಿನಃ, ನಮ್ಮ ಸಿದ್ಧಾಂತಗಳನ್ನು ಹೇಳ್ಬೋದೇ ವಿನಃ, ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ಮತದಾರ ದೇವರು. ಅವರು ಇಲ್ಲ, ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ಉದ್ದೇಶದಿಂದ ಹೇಳಿರ್ತಾರೆ. ಬಟ್ ಅಲ್ಲಿ ಏನಾಗಿದೆ, ನಾವು ಪ್ರಯತ್ನ ಮಾಡ್ಬೋದು, ನಮ್ಮ ಸಿದ್ಧಾಂತ ಹೇಳ್ಬೋದು, ನಮ್ಮ ಅಭಿವೃದ್ಧಿ ಹೇಳ್ಬೋದು, ನಮ್ಮ ಸರ್ಕಾರದ ಸಾಧನೆಗಳು ಹೇಳ್ಬೋದು. ಆದರೆ ನಿರ್ಣಯ ಮಾಡ್ತಕ್ಕಂಥವ್ರು ಏನಿದಾರಲ್ಲ ಜನತಾ ಜನಾರ್ದನ, ಅವ್ರ ನಿರ್ಣಯಕ್ಕೆ ನಾವೆಲ್ಲರೂ ತಲೆಬಾಗಬೇಕಾಗ್ತದೆ. ಹೈಕಮಾಂಡ್ ನೀಡಿರುವ ಟಾಸ್ಕ್ಗೆ ಸಚಿವರು ಯಾವ ಮಟ್ಟದಲ್ಲಿ ಎಫರ್ಟ್ ಹಾಕ್ತಾರೋ ಗೊತ್ತಿಲ್ಲ. ಆದರೆ ಫೆಬ್ರವರಿ ತಿಂಗಳಲ್ಲೇ ಮೊದಲ ಹಂತದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೂ ಆಗ್ರಹಗಳು ಕೇಳಿಬಂದಿವೆ. ಚುನಾವಣಾ ಸಮಿತಿ ಸಭೆಯಲ್ಲಿ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸಿದ್ಧವಾಗಿದೆ ಎಂಬುದರ ಸ್ಥೂಲ ಚಿತ್ರಣವಂತೂ ಸಿಗಲಿದೆ. ಪ್ರಸನ್ನ ಗಾಂವ್ಕರ್, ಟಿವಿ9,